ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಮಕ್ಕಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ನಮ್ಗೆ ನಿಮ್ಗೆಲ್ರಿಗೂ ಕೂಡ ಒಂದು ರಸ್ತೆ ಅಕ್ಕಪಕ್ಕ ಹೋಗುವಂತಹ ಸಂದರ್ಭದಲ್ಲಿ ಸಂಬಂಧಿಕರ ಯಾವ್ದಾದ್ರು ಮಗು ನೋಡುವಾಗ ನಮ್ಗೆ ನಿಮ್ಗೆಲ್ರಿಗೂ ಕೂಡ ಅನ್ನಿಸೋದಂಥದ್ದು ಏನಪ್ಪಾ ಅಂತಂದ್ರೆ, ಆ ಮಗುವನ್ನ ಹಿಡ್ಕೋಬೇಕು, ಮುದ್ದಾಡ್ಬೇಕು, ಅಪ್ಪಬೇಕು, ಎತ್ತಾಡಿಸ್ಬೇಕು, ಅದ್ರ ಜೊತೆಗೆ ಮುತ್ತಿಕ್ಬೇಕು ಅಂತ ಅನ್ಸುತ್ತೆ. ಆ ಮಗು ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಸುತ್ತೆ. ಇದು ಸರ್ವೇ ಸಾಮಾನ್ಯ. ಯಾಕಂದ್ರೆ ಯಾರಿಗಾದ್ರೂ ಸರಿ ಒಂದು ಪುಟ್ಟ ಮಗು ನೋಡಿದ ತಕ್ಷಣ ಅದ್ರ ಜೊತೆ ಆಟ ಆಡ್ಬೇಕು ಅಂತ ಅನ್ಸತ್ತೆ. ಆ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಸತ್ತೆ. ಆದ್ರೆ ಇಲ್ಲೊಂದು ಮುತ್ತಿಂದಾಗಿ ಒಂದು ಮಗುವಿನ ಜೀವವನ್ನೇ ಅಂಧಕಾರಕ್ಕೆ ತಳ್ಳಿ ಹಾಕಿದಂತಾಗಿದೆ. ಹೌದು, ನಿಜವಾಗ್ಲೂ ಇದು ದೊಡ್ಡ ದುರ್ಘಟನೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಆ ಪುಟ್ಟ ಮಗು ತಾನು ಮಾಡದ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸ್ತಾ ಇದೆ. ಹಾಗಾದ್ರೆ ಅಲ್ಲಿ ಏನಾಯ್ತು, ಮುತ್ತಿಂದ ಆಗಿರುವಂತಹ ಕಥೆಯಾದ್ರೂ ಏನು ಅಂತ ಹೇಳ್ತಾ ಹೋಗ್ತೀನಿ. ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನ್ಯೂಸ್ 18 ಕನ್ನಡವನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾನು ಹೇಳ್ತಿರುವಂತಹ ಸ್ಟೋರಿ ಆಫ್ರಿಕಾದ ಸಂಬಂಧಪಟ್ಟಂತಹದ್ದು. ಆಫ್ರಿಕಾದ ನಮೀಬಿಯಾದಲ್ಲಿ ಒಂದು ಕಪಲ್ಸ್ ಇರ್ತಾರೆ. ಸೊ ಆ ದಂಪತಿಗೆ 2 ವರ್ಷದ ಮುದ್ದಾದ ಮಗು ಇರುತ್ತೆ. ಆ ಮಗುವಿನ ಹೆಸರೇ ಜುವಾಗ್ ಅಂತ. ಆ 2 ವರ್ಷದ ಮಗುವಿನ ಹೆಸರು ಜುವಾಗ್ ಅಂತ. ಸೊ ಯೂಶ್ವಲಿ ಒಂದು ಫ್ಯಾಮಿಲಿ ವೆಕೇಶನ್ ಅಂತಂದ್ರೆ ಟೂರ್ ಇರಬಹುದು ಅಥವಾ ಫಂಕ್ಷನ್ ಇರಬಹುದು, ಎಲ್ಲಾ ಕಡೆ ಹೋದಂತಹ ಸಂದರ್ಭದಲ್ಲಿ ಮಕ್ಕಳನ್ನ ಸರ್ವೇ ಸಾಮಾನ್ಯ ಕರ್ಕೊಂಡು ಹೋಗೋದು. ಸೊ ಅದೇ ರೀತಿ ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಸಂಬಂಧಿಕರೊಬ್ರು ಬಂದು ಮಗುವನ್ನ ನೋಡ್ತಾರೆ, ಮುದ್ದಾಡ್ತಾರೆ. ಸೊ ಪೋಷಕರಿಗೂ ರೆಸ್ಟ್ರಿಕ್ಟ್ ಮಾಡಕ್ ಆಗಲ್ಲ. ಯಾರೋ ಒಬ್ರು ಬಂದ್ರು ನಮ್ಮ ಸಂಬಂಧಿಕರೇ ಅಂತಂದಾಗ ಅವ್ರನ್ನ ಅವಾಯ್ಡ್ ಮಾಡಕ್ ಆಗಲ್ಲ. ಮಕ್ಳನ್ನ ಅವ್ರ ಕೈ ಕೊಡ್ಲೇಬೇಕಾಗತ್ತೆ, ಅವರು ಕೂಡ ಆಟ ಆಡ್ಸೋದು ನಾವು ನೋಡ್ಬೇಕಾಗತ್ತೆ. ಸೊ ಅದೆಲ್ಲ ಸರ್ವೇ ಸಾಮಾನ್ಯ. ಸೊ ಈ ಕಪಲ್ಸ್ ಏನ್ ಮಾಡ್ತಾರೆ, ಈ ದಂಪತಿಗಳು ತನ್ನ ಮಗು ಜುವಾನ್ ಅನ್ನ ಸಂಬಂಧಿಕರ ಕೈ ಕೊಟ್ಬಿಡ್ತಾರೆ, ಮುದ್ದಾಡ್ತಾರೆ, ಕಿಸ್ ಕೊಡ್ತಾರೆ, ಅದ್ರ ಜೊತೆಗೆ ಆಟ ಆಡ್ತಾರೆ, ಆ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೊ ಇವ್ರಿಗೆ ಏನ್ ಗೊತ್ತು, ಇಲ್ಲೇನೋ ಅವಘಡ ಆಗತ್ತೆ ಅಂತ. ಸೊ ಆ ಮಗು ಕೂಡ ಖುಷಿಯಾಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರುತ್ತೆ. ಸೊ ಇದೆಲ್ಲ ಇವೆಂಟ್ ಆಯ್ತು. ಅದಾದ್ಮೇಲೆ 1-2 ದಿನ ಆದ್ಮೇಲೆ ಆ ಮಗುವಿಗೆ ದಿಢೀರ್ ಅಂತ ಕಣ್ಣು ನೋವು ಕಾಣಿಸುತ್ತೆ. ಕಣ್ಣು ಉಜ್ಜಾಡೋದಿರಬಹುದು, ಕಣ್ಣು ಉರಿ ಬರೋದು, ಕಣ್ಣಲ್ಲಿ ನೀರು ಬರೋದು. ಸೊ ಈ ಸಂದರ್ಭದಲ್ಲಿ ಪೋಷಕರಿಗೆ ಏನಾಗುತ್ತೆ, ನಾರ್ಮಲ್ ಏನೋ ಐಸ್ ಇನ್ಫೆಕ್ಷನ್ ಆಗಿರಬಹುದು, ಅಥವಾ ಏನೋ ಡಸ್ಟ್ ಎಲರ್ಜಿ ಆಗಿರಬಹುದು, ಏನೋ ಸಮ್ವಾಟ್ ಎಲರ್ಜಿ ಕೈಂಡ್ ಆಫ್ ಥಿಂಗ್, ಅಥವಾ ಏನೋ ಒಂದು ಆಗಿರಬಹುದು ಅಂತ ಹೇಳ್ಕೊಂಡು ಈ ಮಗುವನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ ಹತ್ರ ಹೋದಂತಹ ಸಂದರ್ಭದಲ್ಲಿ ಇವರೇ ಮೊದ್ಲಿಗೆ ಹೇಳ್ಬಿಡ್ತಾರೆ, ಏನೋ ಐಸ್ ಇನ್ಫೆಕ್ಷನ್ ಆಗಿರ್ಬೋದು, ಡಾಕ್ಟ್ರೆ ನೀವು ಸ್ವಲ್ಪ ಚೆಕ್ ಮಾಡಿ ಅಂತ. ಸೊ ಡಾಕ್ಟರ್ ನೋಡಿದವ ಏನ್ ಹೇಳ್ತಾರೆ, ಇದು ಇನ್ಫೆಕ್ಷನ್ ಆಗಿದೆ ಅನ್ಸುತ್ತೆ, ನಾನು ಆಂಟಿಬಯೋಟಿಕ್ ಇಂಜೆಕ್ಷನ್ ಕೊಟ್ಬಿಡ್ತೀನಿ ಅಂತ ಹೇಳ್ಕೊಂಡು ಆ ಪುಟ್ಟ ಮಗು 2 ವರ್ಷದ ಮಗುಗೆ ಒಂದು ಆಂಟಿಬಯೋಟಿಕ್ ಇಂಜೆಕ್ಷನ್ ಅನ್ನು ಕೊಟ್ಬಿಡ್ತಾರೆ. ಇದು ಆಗಸ್ಟ್ ಅಲ್ಲಿ ಆಗಿರುವಂತದ್ದು, ಕಳೆದ ವರ್ಷ. ಸೊ ಇಂಜೆಕ್ಷನ್ ಅನ್ನು ಕೊಟ್ಬಿಡ್ತಾರೆ. ಮನೆಗೆ ವಾಪಸ್ ಕರ್ಕೊಂಡು ಬರ್ತಾರೆ ಮಗುವನ್ನ. ಮಗು ರಿಕವರಿ ಆಗೋದು ಪೋಷಕರಿಗೆ ಕಾಣಿಸೋದೇ ಇಲ್ಲ. ಯಾಕಂದ್ರೆ 2 ದಿನ ಆದ್ಮೇಲೆ ಆ ಮಗುವಿನ ಕಣ್ಣು ಒಂದ್ ರೀತಿ ಹಸಿರು ಬಣ್ಣ, ಅಂದ್ರೆ ಕಣ್ಣಲ್ಲಿರುವಂತಹ ಒಂದು ಬ್ಲಾಕ್ ಡಾಟ್ ಏನಿದೆ ಅದು ಹಸಿರು ಬಣ್ಣಕ್ಕೆ ತಿರುಗಿದ ರೀತಿ ಭಾಸ ಆಗುತ್ತೆ. ಇನ್ನೊಂದು ಆಂಗಲ್ ಅಲ್ಲಿ ನೋಡಿದ ಕೂಡಲೇ ಆ ಕಣ್ಣಿನ ಒಳಗಡೆ ಏನೋ ಗಡ್ಡೆ ಆಗಿರುವಂತಹ ರೀತಿ ಭಾಸ ಆಗುತ್ತೆ. ಪೋಷಕರು ಪ್ಯಾನಿಕ್ ಆಗ್ತಾರೆ, ಭಯ ಬೀಳ್ತಾರೆ. ಸೊ ಇಮಿಡಿಯೇಟ್ಲಿ ಮತ್ತೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ ಹತ್ರ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಕ್ಲಿಯರ್ ಕಟ್ ಆಗಿ ಒಂದು ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಡಾಕ್ಟರ್ ಹೇಳ್ತಾರಂತೆ, ಯಾರೋ ನಿಮ್ಮ ಸಂಬಂಧಿಕರಲ್ಲಿ ಸೋಂಕಿತರು ಯಾರಾದ್ರೂ ಇದಾರಾ, ಸೋಂಕು ಬಂದಿರುವಂತಹ ವ್ಯಕ್ತಿಗಳು ಯಾರಾದ್ರೂ ಇದಾರಾ ಸೊ ಅಂತ ಕೇಳ್ತಾರಂತೆ. ನಮ್ಗೆ ಗೊತ್ತಿಲ್ಲ ಡಾಕ್ಟರ್ ಅಂತ ಹೇಳ್ತಾರಂತೆ ಪೋಷಕರು. ಆವಾಗ ಡಾಕ್ಟರ್ ಹೇಳ್ತಾರೆ, ಸೋಂಕಿತ ಒಬ್ಬ ವ್ಯಕ್ತಿ ಏನಿದ್ದಾನೆ, ರೋಗ ಉಳ್ಳಂತಹ ಒಬ್ಬ ವ್ಯಕ್ತಿ ನಿಮ್ಮ ಮಗುವಿಗೆ ಮುತ್ತಿಡುವಂಥದ್ದು, ಮುದ್ದಾಡಿಸುವಂಥದ್ದು, ಈ ರೀತಿಯ ಸಂದರ್ಭದಲ್ಲಿ ಅವರಲ್ಲಿದ್ದಂತಹ ಸೋಂಕು ನಿಮ್ಮ ಮಗನಿಗೆ ಸ್ಪ್ರೆಡ್ ಆಗಿ ನಿಮ್ಮ ಮಗ ಈಗ ತನ್ನ ಒಂದು ಕಣ್ಣಿನ ದೃಷ್ಟಿಯನ್ನೇ ಕಳ್ಕೊಂಡಿದ್ದಾನೆ. ಶಾಶ್ವತವಾಗಿ ನಿಮ್ಮ ಮಗನಿಗೆ 2 ಕಣ್ಣುಗಳಲ್ಲಿ ಒಂದು ಕಣ್ಣಿನಲ್ಲಿ ದೃಷ್ಟಿ ಇರೋದಿಲ್ಲ ಅಂತ ಹೇಳ್ತಾರಂತೆ. ಪೇರೆಂಟ್ಸ್ ಶಾಕಿಗೆ ಒಳಗಾಗ್ತಾರೆ. ಸೊ ಶಾಕಿಗೆ ಒಳಗಾಗಿ ನನ್ನ ಮಗು ಮಾಡದಿರುವಂತಹ ತಪ್ಪಿಗೆ ಆರೋಗ್ಯಯುತವಾಗಿದ್ದಂತಹ ಮಗು ಈಗ ಶಿಕ್ಷೆ ಅನುಭವಿಸ್ತಿದ್ದಾನಲ್ವಾ, ಇನ್ ಮುಂದೆ ಈ ರೀತಿ ಆಗಬಾರ್ದು ಅಂತ ಆ ತಾಯಿ, ಆ ಪೋಷಕರು ಏನ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರವನ್ನ ಹಂಚಿಕೊಂಡು ಒಂದಷ್ಟು ಸಂದೇಶವನ್ನ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ನಿಮ್ಮ ಮಕ್ಕಳನ್ನ ಇನ್ನು ಮುಂದೆ ಯಾರ್ದಾದ್ರೂ ಕೈ ಕೊಡ್ತೀರಾ ಅಂತಂದ್ರೆ ತುಂಬಾ ಯೋಚನೆ ಮಾಡಿ ಕೊಡಿ. ಯಾಕಂದ್ರೆ ಒಂದು ನಾರ್ಮಲ್ ಆಗಿರುವಂತಹ ಮುತ್ತು ಅದೇನ್ ದೊಡ್ಡ ವಿಷಯ ಅಲ್ಲ. ಆದ್ರೆ ಆ ಒಂದು ಮುತ್ತಿನಿಂದ ನನ್ನ ಮಗು ಈಗ ಒಂದು ಕಣ್ಣಿನ ದೃಷ್ಟಿಯನ್ನೇ ಕಳ್ಕೊಂಡಿದ್ದಾನೆ. ಸೊ ಆದಷ್ಟು ಕ್ಲೀನ್ಲಿನೆಸ್ ಅನ್ನುವಂಥದ್ದನ್ನ ಮೇಂಟೈನ್ ಮಾಡಿ, ಹೈಜಿನಿ ಅನ್ನೋ ನೀವು ಜಾಸ್ತಿಯಾಗಿ ಮೇಂಟೈನ್ ಮಾಡಿ ಅಂತ ಹೇಳ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಈ ಮಗುವಿನ ಪೋಷಕರು ಸಂದೇಶವನ್ನ ಕಳಿಸಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.